Hello my lovely pineapples, welcome back to my YouTube channel. This is Aishwarya Naik's YouTube channel. It helps the speaker lead his audience into the scene he describes by creating an imaginary picture. Usually it's something that moves. ನಾನು ಓದ್ತಿರೋದು ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲೇ. ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ನಾನು ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂದರೆ ದಿಸ್ ಇಸ್ ಮೈ ರೂರಲ್ ಪೋಸ್ಟಿಂಗ್. ಹಾಗಾಗಿ ರೂರಲಲ್ಲಿ ಪ್ರೆಸೆಂಟ್ ಇರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾನು ಪೋಸ್ಟ್ ಆಗಿರೋದು. ಸೊ ದಟ್ಸ್ ಹೌ ಐ ಆಮ್ ಏಬಲ್ ಟು ಡೂ ಇಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ನನ್ನ ಇಲ್ಲಾಂದರೆ ಇಂಟರ್ನ್ಶಿಪ್ಗೆ ವಿ ವುಡ್ ಹ್ಯಾವ್ ಅನ್ ಅಗ್ರಿಮೆಂಟ್ ಡನ್ ಫ್ರಮ್ ದಿ KA ಬೋರ್ಡ್ ಆ್ಯಂಡ್ ವಿತ್ ಅಸ್ ಸೇಯಿಂಗ್ ದಟ್ ನಾವು ಎಲ್ಲಾದರೆ ಓದಿರ್ತೀವೋ ನಾವು ಅಲ್ಲೇ ನಮ್ಮ ಇಂಟರ್ನ್ಶಿಪ್ ಮಾಡ್ತೀವಿ ಅಂತ. ಬಟ್ ಮುಂಚೆ ಹೇಗಿತ್ತು ಅಂದರೆ ಇಫ್ ಯು ವಾಂಟ್ ಡೂ ಅಲ್ಲಿ ಓದ್ತಾ ಬೇರೆ ಒಂದು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಬೇಕಂದ್ರೆ ಯು ಕುಡ್ ಡೂ ಇಟ್. ಬಟ್ ಹೀಗಾಗಿಲ್ಲ. ಸೊ ದಿ ರೂಲ್ಸ್ ಆರ್ ಚೇಂಜ್ಡ್, ಎವ್ರಿಥಿಂಗ್ ಇಸ್ ಚೇಂಜ್ಡ್. ಸೊ ಹಾಗಾಗಿ ಐ ಆಮ್ ಏಬಲ್ ಟು ಡೂ ಇಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್. ನಂಗೆ ನೈಟ್ ಡ್ಯೂಟೀಸ್ ಎಲ್ಲ ಪೋಸ್ಟ್ ಆಗಿತ್ತು, ಬಟ್ ಐ ಕುಡ್ ನಾಟ್ ಡೂ ಎನಿ ವ್ಲಾಗ್ ಆಫ್ ಇಟ್. ಬಟ್ ಯು ಕ್ಯಾನ್ ಗೋ ಚೆಕ್ ಇಟ್ ಆನ್ ಮೈ ಇನ್ಸ್ಟಾಗ್ರಾಮ್. ID ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ಪ್ರತಿಯೊಂದೂ ಮಿನಿ ವ್ಲಾಗ್ಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಸಿನ್ಸ್ ಇಟ್ ಈಸ್ ಅ ಲಾಂಗ್ ವಿಡಿಯೋ ಫಾರ್ ಯೂಟ್ಯೂಬ್, ನಾನು ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ದಟ್ಸ್ ಇಟ್. ಐ ಮೀನ್ ಬ್ಯುಸಿ ಇರ್ತೀವಿ. ಈವನ್ ಫಾರ್ 1 ಸೆಕೆಂಡ್ ಫೋನ್ ಎತ್ಬಿಟ್ಟು ಶೂಟ್ ಮಾಡೋದು ಇಟ್ಸ್ ಕೈಂಡ್ ಆಫ್ ಹಾರ್ಡ್. ಕಾಂಟೆಂಟ್ ಮಾಡೋದು ಅಷ್ಟು ಸುಲಭ ಅಲ್ಲ. ಒಂದು ವ್ಯೂಸ್ ಬರಬೇಕು, ಮತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಜೊತೆಗೆ ವರ್ಕ್ ಲೋಡ್ ಇರುತ್ತೆ, ಆ್ಯಂಡ್ ಜೊತೆಗೆ ನನ್ನ ಐಫೋನ್ ಸ್ಟೋರೇಜ್ ಇಶ್ಯೂಸು ಕೂಡ ನಡೀತಾ ಇರುತ್ತೆ. ಸೊ ಇಟ್ಸ್ ಅ ಲಾಟ್ ಆಫ್ ಡಿಫಿಕಲ್ಟಿ ಟು ಡೂ ಒನ್ ವಿಡಿಯೋ. ಆ ಒಂದು ವಿಡಿಯೋಗೆ ಅಷ್ಟು ಎಫರ್ಟ್ಸ್ ಹಾಕಬೇಕಾ ಅಂದರೆ ಹೌದು ಹಾಕಬೇಕು. ಅಟ್ಲೀಸ್ಟ್ ದೇರ್ ವಿಲ್ ಬಿ 1% ಹೂ ವಿಲ್ ಕಂಪ್ಲೀಟ್ಲಿ ವಾಚ್ ದಿಸ್ ವಿಡಿಯೋ. ಆ 1% ನೋಡೋರ್ಗಾದ್ರೂ ಕಂಪ್ಲೀಟ್ ಜಸ್ಟಿಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು 100% ಎಫರ್ಟ್ಸ್ ಅಂತೂ ನಾನು ಹಾಕ್ತೀನಿ. ಸೊ ಐ ರಿಯಲಿ ಹೋಪ್ ಎಲ್ಲ ಸಪೋರ್ಟ್ ಮಾಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬ್ಲಾಗ್ನ ನೋಡಿ. ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಆ್ಯಂಡ್ ಸಪೋರ್ಟ್ ಗೈಸ್, ಲೆಟ್ಸ್ ಗ್ರೋ. ಐ ಮೀನ್ ಐ ಆಮ್ ಜಸ್ಟ್ ವೆರಿ ನ್ಯೂಟ್ ಫಾರ್ ದಿಸ್ ಕಾಂಟೆಂಟ್ ಕ್ರಿಯೇಷನ್. ನನಗೆ ಎಡಿಟಿಂಗ್ ಆಗಲಿ ಏನೂ ಬರ್ತಿರ್ಲಿಲ್ಲ. ಫ್ರಮ್ ಸ್ಕ್ರ್ಯಾಚ್ ಐ ಹ್ಯಾವ್ ಲರ್ನ್ಡ್ ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ಐ ಮೀನ್ ನಾನು ಮಾತಾಡೋಕ್ಕೆ ನಂಗೆ ತುಂಬಾ ಇಷ್ಟ, ಹಾಗಾಗಿ ತುಂಬಾ ಮಾತಾಡ್ತೀನಿ. ಸೊ ನನ್ನ ಮಾತನ್ನೇ ನನ್ನ ಸ್ಟ್ರೆಂತಾಗಿ ತೊಗೊಂಡು ಸ್ಟಾರ್ಟ್ ಮಾಡಿರೋಂಥ ಚಾನೆಲ್ ಇದು. ನೋಡೋಣ ಎಲ್ಲಿವರೆಗೂ ಹೇಗಾಗುತ್ತೆ ಅಂತ. ಆ್ಯಂಡ್ ಐ ಹೋಪ್ ಯು ಆಲ್ ಎಂಜಾಯ್ ದಿಸ್ ವ್ಲಾಗ್. ಸೊ ಸ್ಟೇ ಟ್ಯೂನ್. ಸೊ ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ಲೆಟ್ಸ್ ಗೋ ಟು ದಿ ಗೌರ್ಮೆಂಟ್ ಹಾಸ್ಪಿಟಲ್. ಅಲ್ಲಿನೂ ಕೂಡ ಹೋಗ್ಬಿಟ್ಟು ಚೂರು ಬ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಈಗ ಹೋಗ್ಬಿಟ್ಟು ರಿಜಿಸ್ಟರ್ನ ಸೈನ್ ಮಾಡಿಬಿಟ್ಟು ಮತ್ತೆ ನಮ್ಮ USG ರೂಮ್ಗೆ ಹೋಗೋಣ. ರೈಟ್ ನಾವು 10:06 ಆಗಿದೆ. ಯಾಕಂದರೆ ಡಾಕ್ಟರ್ಸ್ ಬರೋದೆಲ್ಲ 10:20 10:30 ಹಂಗಾಗುತ್ತೆ. ಸೊ ನಾವು ಲೇಟಾಗಿ ಬಂದರೂ ನಡೆಯುತ್ತೆ. ಬಟ್ ಕಾಲೇಜಲ್ಲಿ ಮಾತ್ರ ಪಂಚೂರು ಬೇಗ ಮಾಡಬೇಕು ಅಷ್ಟೊಂದೇ. ಈಗ ಸೈನ್ ಮಾಡೋಕ್ಕೆ ಹೋಗ್ತಿರೋದು. ಸೈನ್ ಮಾಡೋಣ. ಸೈನ್ ಮಾಡೋಕ್ಕೆ ಬೇಕಾಗಿರೋದು ಮೇಲೆ ಸೈನ್ ಎಲ್ಲ ಮಾಡಿದ್ವಿ. ರಿಜಿಸ್ಟರ್ ಅಟೆಂಡೆನ್ಸ್ ಅಂತೂ ಆಗೋಯ್ತು. ಈಗ USG ರೂಮ್ ಹತ್ರ ಹೋಗ್ಬಿಟ್ಟು ಏನಾದರೂ ಪೇಷಂಟ್ಸ್ ಇದ್ದರೆ ಅವ್ರಿಗೆ ಟೋಕನ್ ಕೊಟ್ಟು ಅವ್ರಿಗೆಲ್ಲ ಲೈನಲ್ಲಿ ಕೂಡಿಸ್ಬೇಕು. ಬಂದಾದ್ಮೇಲೆ PG ಮಾಮ್ಗೆ ಅವ್ರು ನೋಡ್ತಾರೆ. ಇವತ್ತು ಡ್ಯೂಟಿಗೆ ಅಂತ ಬಂದರೆ ನಮ್ಮ ಸ್ಕ್ಯಾನಿಂಗ್ ರೂಮ್ ಇಲ್ಲ. ಸೊ ಗೈಸ್, ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಬಟ್ ಅಲ್ಲಿ ಹೋದಾಗ ನನಗೆ ಗೊತ್ತಿರಲಿಲ್ಲ PG ಮ್ಯಾಮ್ ಲೀವರ್ ಇದ್ದಾರೆ ಅಂತ. ಸೊ ಮ್ಯಾಮ್ ಲೀವೆಲ್ಲ ಇದ್ದಿದ್ದಾರೆ ಅಂದರೆ ನನಗೂ ಲೀವೇ ಅಲ್ವಾ. ಸೊ ಐ ವಾಸ್ ಲೈಕ್ ಓಕೆ, ಯಾರಿಗೂ ಹೇಳೋದು ಬೇಡ. ಶಿಸ್ತಾಗಿ ಅಲ್ಲಿಂದ ವಾಪಸ್ ಮನೆಗೆ ಬಂದುಬಿಟ್ಟೆ ನಾನು. ಸೊ ಬೇಸಿಕ್ಲಿ ಟುಡೇ ಇಸ್ ಮೈ ಹಾಲಿಡೇ. ಐ ಮೀನ್ ಇಂಟರ್ನ್ಶಿಪ್ ಟೈಮಲ್ಲಿ ಒಂದು ದಿನ ಹಾಲಿಡೇ ಸಿಕ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಅದೊಂಥರ ಮೆಮೊರಿ. ಸೊ ತುಂಬ ಖುಷಿ ಆಗ್ತಿದೆ ದಟ್ ಐ ಹ್ಯಾಡ್ ನಥಿಂಗ್ ಟು ವರ್ಕ್ ಟುಡೇ ಅಂತ. ಸೊ ಈ ಕಾಂಟೆಂಟನ್ನ ನಾನು ನಾಳೆ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವೀಕೆಂದು ಪ್ರತಿಯೊಂದೂ ಕ್ಲಿಪ್ಪಿಂಗ್ಸ್ನ ನಾನು ಸಂಡೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಟೂ ಮಚ್ ಆಫ್ ವರ್ಕ್ ಗೈಸ್, ಟೂ ಮಚ್ ಆಫ್ ಹೆಕ್ಟಿಕ್ ಫೀಲಿಂಗ್. ಮಾಡಬೇಕು, ಪುಷಿಂಗ್ ಮೈ ಸೆಲ್ಫ್. ಪ್ರತಿಯೊಂದೂ ನಾನು ಟ್ರೈ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ದಿನ ಇಡಿಸುತ್ತೆ ನನ್ನ ಚಾನೆಲ್ ಮಾನಿಟೈಸ್ ಆಗೋಕ್ಕೆ, ಸಬ್ಸ್ಕ್ರೈಬರ್ಸ್ ಬರೋಕ್ಕೆ.
ಸೊ ತುಂಬ ಇಡ್ಸುತ್ತೆ, ಇಟ್ಸ್ ಅ ಲಾಟ್ ಆಫ್ ವರ್ಕ್. ಸೊ ನೋಡೋಣ ಎಲ್ಲ ಹೇಗೆ ನಡೆಯುತ್ತೆ ಏನು ಅಂತ. ಜಸ್ಟ್ ಸ್ಟೇ ಟ್ಯೂನ್. ರೈಟ್ ನಾವ್ ಐ ಜಸ್ಟ್ ವಾಂಟ್ ಚಿಲ್ ಆ್ಯಂಡ್ ಎಲ್ಲ ರಿಲ್ಯಾಕ್ಸ್ ಆಗಿ ನೋಡೋಣ ಹೇಗೆ ಏನು ಮಾಡ್ತೀನಿ ಅಂತ. That's it, and I will update you tomorrow about the ultrasound thing. I hope she comes even tomorrow. ಅಷ್ಟೇ ಇವತ್ತೊಂದು ದಿನಕ್ಕೆ. ಸೊ ಹೆಂಗಿದ್ರು ಲೀವ್ ಇದೆ, ಹಾಗಾಗಿ ಸ್ವಲ್ಪ ಹೊರಗಡೆ ಹೋಗ್ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀನಿ. ಸಿ ಎಲ್ಲಿಗೆ ಹೋಗ್ತೀವಿ, ಏನು ಪ್ಲ್ಯಾನ್ ಮಾಡ್ತೀವಿ ಅಂತ. From there on I will keep updating you guys. ಸೊ GH ಎಲ್ಲ ಕೆಲಸ ಮುಗಿಸ್ಕೊಂಡು, ಐ ಮೀನ್ ಕೆಲಸಕ್ಕೆ ಹೋಗಿಲ್ಲ ಅನ್ಕೊಂಡು, ಆದ್ರೂ ಈಗ ಟೈಮ್ ಇದೆ ಅಲ್ವಾ, ಸೊ ಹೊರಗಡೆ ಹೋಗ್ಬಿಟ್ಟು ಬರೋಣ. ದೇವನಹಳ್ಳಿಯಿಂದ ರೋಡ್ಸ್ ಎಲ್ಲ ತುಂಬ ಧೂಳಿರುತ್ತೆ ಆ್ಯಂಡ್ ಯು ಕಾಂಟ್ ಡ್ರೈವ್ ಯೋರ್ ಗಾಡಿ ಆರ್ ಗೋ ಸ್ಟೆಪ್ ಇನ್ ಟು ದಿ ರೋಡ್ಸ್ ವಿತೌಟ್ ಯುವರ್ ಸನ್ ಗ್ಲಾಸಸ್. ಡೈರೆಕ್ಟ್ ಕಣ್ಣು ಒಳಗಡೆ ಧೂಳು ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಸನ್ ಗ್ಲಾಸಸ್, ಹೆಲ್ಮೆಟ್ ಈಸ್ ದಿ ಮೋಸ್ಟ್ ಮಸ್ಟ್ ಥಿಂಗ್. ಓಕೆ, ಈಗ ಹೋಗೋಣ ಬನ್ನಿ. ನಾವು ಬಂದಿದ್ದೆ ಪೊಲಾರ್ ಬೇರ್ಗೆ. ಪೊಲಾರ್ ಬೇರಲ್ಲಿ ಆಫರ್ ನಡೀತಾ ಇತ್ತು, ಹಾಗಾಗಿ ನಾವು ಬಂದ್ವಿ. ಆ್ಯಂಡ್ ನಾವು ಚಾಕ್ಲೇಟ್ ಬ್ರೌನಿ ಮತ್ತು DVCನ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ ದೆನ್ ಇನ್ನೂ ಮಿಕ್ಕಿದೆಲ್ಲ ನೋಡ್ತಾ ಇದ್ವಿ. ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೇಸಿಕ್ಲಿ ನೆನ್ನೆ ಏನೂ ಡ್ಯೂಟಿ ಇರಲಿಲ್ಲ, ಹಾಗೂ ಪೊಲಾರ್ ಬೇರ್ಗೆ ಹೋಗಿದ್ದೆ ಆ್ಯಂಡ್ ಜಿಮ್ಗೆ ಹೋಗ್ಬಿಟ್ಟು ಬಂದೆ. ಇಷ್ಟೇ ನಾನು 3 ಕೆಲಸ ಮಾಡಿದ್ದು ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ಕೂಡ. ಇವತ್ತು July 11th ಆ್ಯಂಡ್ ಟುಡೇಸ್ ಫ್ರೈಡೇ. ಸೊ ಇವಾಗ ಹೋಗಬೇಕು. ಆಲ್ಮೋಸ್ಟ್ ಅರೌಂಡ್ 9:30 ಆಗಿದೆ. ಎಲ್ಲ ರೆಡಿಯಾಗಿದ್ದೀನಿ ಆ್ಯಂಡ್ ದಿಸ್ ಇಸ್ ಹೌ. ಇವತ್ತು ನಾನು ಸ್ಕ್ರಬ್ಸ್ ಹಾಕೊಂಡು ಹೋಗೋಣ ಅಂದ್ಕೊಂಡು. MBBS ಇಂಟರ್ನ್ಶಿಪ್ ಅಂದರೆ ಜಸ್ಟ್ ಏನೋ ನಾವು ಬರೀ ನಮ್ಮ ಡಿಪಾರ್ಟ್ಮೆಂಟ್ ಅಲಾಟ್ ಮಾಡಿರ್ತೀವಿ ಅಷ್ಟು ಮಾತ್ರನೇ ಕಲ್ತ್ಕೊಳೋದಲ್ಲ, ಅಥವಾ ಲೈಕ್ ಅದು ಈ ಸಬ್ಜೆಕ್ಟ್ ದಟ್ ವಿ ಆರ್ ಇಂಟ್ರೆಸ್ಟೆಡ್, ಬರೀ ಆ ಸಬ್ಜೆಕ್ಟ್ ಮೇಲೆ ಮಾತ್ರನೇ ಫೋಕಸ್ ಮಾಡೋದಲ್ಲ. ಪ್ರತಿಯೊಂದು ಸಬ್ಜೆಕ್ಟ್ ಮೇಲೇನೂ ಒಂದು ಸ್ವಲ್ಪ ನಾಲೆಜು, ಬೇಸಿಕ್ ಥಿಂಗ್ಸ್ ಅಂತೂ ಗೊತ್ತೇ ಇರಬೇಕು. ಆ್ಯಂಡ್ ದಟ್ ಈಸ್ ಮಸ್ಟ್ ಫಾರ್ everybody to know in this MBBS internship. That is what is MBBS internship basically. 365 days ಅಂದರೆ ನಾವು ಏನು ರಜಾನೇ ತಗೋಬಾರ್ದ ಅನ್ನೋದು ಆ ಥರ ಅಲ್ಲ, ರಜಾ ತಗೋಬೋದು. ಬಟ್ ಬೈ ದಿ ಎಂಡ್ ಆಫ್ May 31st ನಾವು 365 ಡೇಸ್ನ ಕವರ್ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ಅವರ್ ಹಾಲಿಡೇಸ್, CLs, ಪ್ರತಿಯೊಂದು ಏನು ಬೇಕಾದರೂ ಮಾಡ್ಬೋದು. ಬಟ್ ಅದಕ್ಕೊಂದು ರೀಪ್ಲೇಸ್ಮೆಂಟ್ನ ಹುಡುಕ್ಬಿಟ್ಟು ಹೋಗಬೇಕಾಗುತ್ತೆ. ಆ್ಯಂಡ್ ದಟ್ ಈಸ್ ಆಲ್ ಮ್ಯಾನೇಜಬಲ್ ಗೈಸ್, ಆ್ಯಂಡ್ ಐ ರಿಯಲಿ ಹೋಪ್ ದಟ್ ಈಸ್ ಆಲ್ ಮ್ಯಾನೇಜಬಲ್. ಬಟ್ ನಾನೀಗ ಏನಾದರೂ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ, ಲೈಕ್ ನಮಗೆ OPDನ ಹ್ಯಾಂಡ್ ಓವರ್ ಮಾಡಿ ಆ್ಯಂಡ್ ನಮಗೆ ಆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಆ ಡಾಕ್ಟರ್ ಫೀಲ್ಸ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಬಟ್ ನಮ್ಮ ಕಾಲೇಜಲ್ಲೇ ಆ ಥರ ಇರಲ್ಲ. ಬಿಕಾಸ್ ಸಿನ್ಸ್ ಇಟ್ ಇಸ್ ಅ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಮಗೆ ಆಪರ್ಚುನಿಟೀಸ್ ಕೊಡೋದಕ್ಕಿಂತ ಜಾಸ್ತಿ ಮೋರ್ ಆಫ್ ಅ ಪೇಪರ್ ವರ್ಕ್ಸ್ ಅನ್ನೋದೆಲ್ಲ ಜಾಸ್ತಿ ಇರುತ್ತೆ. ಐ ಮೀನ್ ಯು ಲೂಸ್ ದಟ್ ಇಂಟ್ರೆಸ್ಟ್ ಟು ವರ್ಕ್ ಅನ್ನೋ ಕೈಂಡ್ ಆಫ್ ಒಂಥರ ಫುಲ್ ಹೆಕ್ಟಿಕ್ ಫೀಲ್ ಆಗೋಗ್ಬಿಟ್ಟಿರುತ್ತೆ. ಆ್ಯಂಡ್ I don't know, but right now for another 2 months I am in PSM, so I just want to enjoy it to fullest. ನೋಡೋಣ, ನಮ್ಮ ಜೂನಿಯರ್ಸ್ಗಂತೂ ನಾನು ಹೇಳೋದಿಷ್ಟೇ, ಒನ್ಸ್ ಯು ಗೆಟ್ ಎನ್ ಆಪರ್ಚುನಿಟಿ ಜಸ್ಟ್ ಗ್ರ್ಯಾಬ್ ಇಟ್. ಯಾರನ್ನೂ ಡೋಂಟ್ ವೇಟ್ ಫಾರ್ ಎನಿಬಡಿ. ಆ್ಯಂಡ್ MBBS ಕಮ್ಸ್ ವಿತ್ ಲೋನ್ಲಿನೆಸ್. ಯು ಹ್ಯಾವ್ ಟು ಡೂ ಇಟ್ ಅಲೋನ್, ನೋ ಮ್ಯಾಟರ್ ವಾಟ್ ಇಟ್ ಇಸ್. ಫಸ್ಟ್ ಇಯರಲ್ಲಿ ಜೊತೆ ಕೂತ್ಕೊಂಡು ಊಟ ಮಾಡ್ತಿರೋ ಲಾಸ್ಟ್ ವರ್ಷದಲ್ಲಿ ಇರಲ್ಲ. ಬಿಕಾಸ್ they would be somewhere else and we would be somewhere else, and you should be absolutely okay to accept that. ಇಲ್ಲ ನಾನು ಅವ್ರಿದ್ರೇನೆ ಊಟ ಮಾಡೋದು, ಹಂಗೆ ಹಿಂಗೆ ಎಲ್ಲ ಮಾಡಕ್ಕೆ ಹೋಗಬಾರ್ದು. ಯಾರೇ ಆಗಿರ್ಬೋದು, ಬೀಯಿಂಗ್ ಅಲೋನ್ ಇಸ್ ಪವರ್ಫುಲ್. ಸೊ ದಿಸ್ ಇಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ಮೈ ಲೈಫ್. ಆ್ಯಂಡ್ ನನಗೆ ನನ್ನ ಕೆಲಸಗಳನ್ನ ಅಲೋನಾಗಿ ಮಾಡೋದೇ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಐ ಲವ್ ಟು ಬಿ ಅಲೋನ್ ಬಿಕಾಸ್ ನನ್ನದೇ ಆದ ಒಂದು ಸೆಟ್ ಶೆಡ್ಯೂಲ್ಸ್ ಇರುತ್ತೆ. ಆ್ಯಂಡ್ ನನ್ನ ಟೈಮ್ ಹೆಂಗೆ ಹೋಗುತ್ತೆ, ಎಷ್ಟು ಬ್ಯುಸಿಯಾಗಿರುತ್ತೆ ಅಂದರೆ nobody can even think of it. So everybody thinks that I'll just chill out, but no, I'll do so much of work in my time, and at the same time I'm managing my content, I'm doing everything at the same time. Andre it's a very big thing for me. All talks apart, ಇವತ್ತು ಅಟ್ಲೀಸ್ಟ್ ನಾನು ಅಲ್ಟ್ರಾಸೌಂಡ್ ರೂಮಲ್ಲಿ ಏನು ನಡೆಯುತ್ತೆ ಅನ್ನೋದನ್ನ ವ್ಲಾಗ್ ಮಾಡೋಕ್ಕೆ ಪಾಸಿಬಲ್ ಆದರೆ ಅಷ್ಟೇ ಸಾಕು. ಸೊ ಐ ವಿಲ್ ಡೆಫಿನೆಟ್ಲಿ ಟ್ರೈ ಟು ವ್ಲಾಗ್ ಇಟ್. ನೋಡೋಣ ಹೇಗಾಗುತ್ತೆ ಅಂತ. ಮ್ಯಾಮ್ ಬರಲ್ಲ, ಸರ್ ಬರ್ತಾರಂತೆ. ಐ
ಮೈನಿ ವೆಸ್ಟರ್ನ್ ಸಿಸ್ಟಮ್ ಬಂದುಬಿಟ್ಟು ಹೇಳ್ಬಿಟ್ಟು ಹೋಗಿದ್ದಾರೆ. ಆ್ಯಂಡ್ ಲೆಟ್ಸ್ ಸಿ ಹೌ ಮೈ ಡೇ ಬಿ. ಫಸ್ಟ್ ಟೈಮ್ ವಿತ್ ಸರ್ ನೋಡೋಣ. ಬೈ ದಿ ವೇ, ಇದೇ ನಮ್ಮ USG ರೂಮ್. ದಿಸ್ ಇಸ್ ಅ ನಾರ್ಮಲ್ USG ಪೆಲ್ವಿಕ್ ಮತ್ತು ಅಬ್ಡಾಮಿನ್ದು ಮಾಡುವಂಥ ರಿಪೋರ್ಟ್ ಆಗಿರುತ್ತೆ. ಸೊ ಫಸ್ಟ್ ನಾವು ಲಿವರ್ನ ಫೈಂಡ್ ಔಟ್ ಮಾಡ್ತೀವಿ, ಲಿವರ್ ಮೆಷರ್ಮೆಂಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಅದಾದಮೇಲೆ ಗಾಲ್ ಬ್ಲಾಡರ್ನ ಚೆಕ್ ಮಾಡ್ತೀವಿ, ವೆದರ್ ಇಟ್ ಇಸ್ ವೆಲ್ ಡಿಸ್ಟೆಂಡೆಡ್ ಆರ್ ಪಾರ್ಷಿಯಲಿ ಡಿಸ್ಟೆಂಡೆಡ್. ಬೇಸ್ಡ್ ಆನ್ ದಟ್ ನಾವಿಲ್ಲಿ ಎಂಟರ್ ಮಾಡ್ಕೊತೀವಿ. ನೆಕ್ಸ್ಟು ಸ್ಪ್ಲೀನ್ ಏನು ಸೈಜ್ ಇದೆ. ಸೊ ಸ್ಪ್ಲೀನು ಮತ್ತು ಲೆಫ್ಟ್ ಕಿಡ್ನಿ ಲ್ಯಾಟ್ರಲ್ ಪೊಸಿಷನಲ್ಲಿ ನೋಡ್ತೀವಿ. ಐ ಮೀನ್ ವಿಲ್ ಆಸ್ಕ್ ದಿ ಪೇಷಂಟ್ ಟು ಟರ್ನ್ ಆನ್ ದಿ ಅದರ್ ಸೈಡ್. ಮತ್ತು ರೈಟ್ ಕಿಡ್ನಿ ಇವೆಲ್ಲ ಲಿವರ್ ಜೊತೆಗೇ ಅಟ್ ಎ ಟೈಮ್ ಫಿನಿಷ್ ಮಾಡ್ತೀವಿ. ಆ್ಯಂಡ್ ದೆನ್ ಫೀಮೇಲ್ಸಲ್ಲೇ ಯೂಟ್ರಸ್ ಸೈಜನ್ನು ನಾವು ನೋಡ್ತೀವಿ. ಇಫ್ ದೆರ್ ಇಸ್ ಎನಿ ಪ್ರಾಡಕ್ಟ್ ಆಫ್ ಕನ್ಸೆಪ್ಷನ್ ಅವೇನಾದರೂ ಇದ್ದರೆ ವಿಲ್ ಸ್ಪ್ರೈಡ್. ಆ್ಯಂಡ್ ದೆನ್ ವಿ ವಿಲ್ ರೈಟ್ ದಿ ಇಂಪ್ರೆಷನ್. ಇಫ್ ದೆರ್ ಇಸ್ ಎನಿ ಸೇಫ್ ಆರ್ ಎನಿ ಕಿಡ್ನಿ ಸ್ಟೋನ್ಸ್ ಬಗ್ಗೆ ಬರಿತೀವಿ. ಇಲ್ಲಿ ಆ ಸೈಜ್ ಎಷ್ಟಿದೆ, ಎಲ್ಲಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಇಂಪ್ರೆಷನಲ್ಲಿ ಬರಿತೀವಿ. ಆ್ಯಂಡ್ ದೆನ್ ವಿ ವಿಲ್ ಗಿವ್ ಅ ಸೈನ್. ಸೊ ಇದು ನಮ್ಮ ಅಬ್ಡಮನ್ ಪೆಲ್ವಿಕ್ ಅಲ್ಟ್ರಾಸೌಂಡ್ ರಿಪೋರ್ಟ್ ಆಗಿರುತ್ತೆ. ಸೊ ಇದೇ ಥರ ನಮಗೆ ವಿ ಆಲ್ಸೋ ಹ್ಯಾವ್ ಫಾರ್ ಆಬ್ಸ್. OPG ಅಲ್ಲೇ ನಾವು ಏನೇನು ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಫಸ್ಟು ನಮಗೆ LMP ಮತ್ತು EDD ಮತ್ತು ಜೆಸ್ಟೇಷನಲ್ ಏಜು. LMP ಅಂದರೆ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡು, ಮತ್ತು EDD ಅಂದರೆ ಯಾವಾಗ ಡೆಲಿವರಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ಅವರು ಎಷ್ಟು ತಿಂಗಳು, ಎಷ್ಟು ವಾರಗಳು ಪ್ರೆಗ್ನೆಂಟು, ಎಷ್ಟು ದಿನಗಳ ಪ್ರೆಗ್ನೆಂಟ್ ಅನ್ನೋದು GA ಅಂತ ಹೇಳ್ತೀವಿ, ಜೆಸ್ಟೇಷನಲ್ ಏಜ್. ಇಲ್ಲಿ ಎಷ್ಟು ಫೀಟಸ್, ಟ್ವಿನ್ ಪ್ರೆಗ್ನೆನ್ಸಿನ, ಸಿಂಗಲ್ ಪ್ರೆಗ್ನೆನ್ಸಿನ ಅಥವಾ ಡೆಡ್ ಫೀಟಸ್ಸಾ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಟರ್ ಮಾಡ್ತೀವಿ. ಅದಾದಮೇಲೆ ಇದೇ ನಮ್ಮ ಫೀಟಲ್ ಬಯೋಮೆಟ್ರಿ. ಸೊ ಬೈಪರಾಕ್ಟಲ್ ಡಯಾಮೀಟರ್, ಹೆಡ್ ಸರ್ಕಂಫರೆನ್ಸ್, ಅಬ್ಡಾಮಿನ್ ಸರ್ಕಂಫರೆನ್ಸ್, ಫೀಮರ್ ಲೆಂತ್ ಮತ್ತು ಕ್ರೌನ್ ರಂಪ್ ಲೆಂತ್ ಮತ್ತು ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತೀವಿ. ಆ್ಯಂಡ್ ದೆನ್ ಎಸ್ಟಿಮೇಟೆಡ್ ಫೀಟಲ್ ಏಜ್, ಆ ಮಗು ವಯಸ್ಸು ಎಷ್ಟು ಅನ್ನೋದನ್ನು ಬರಿತೀವಿ. ದಟ್ ಈಸ್ ನಥಿಂಗ್ ಬಟ್ ಹೌ ಮೆನಿ ವೀಕ್ಸ್ ಆರ್ ಡೇಸ್ ದ ಮದರ್ ಇಸ್ ಪ್ರೆಗ್ನೆಂಟ್ ಅನ್ನೋದ್ರ ಬಗ್ಗೆ ನಾವು ಎಸ್ಟಿಮೇಟೆಡ್ ಫೀಟಲ್ ಏಜ್ ಅಂತ ಬರಿತೀವಿ. FHR ಬಂದುಬಿಟ್ಟು ಫೀಟಲ್ ಹಾರ್ಟ್ ರೇಟು. ಸ್ಕ್ಯಾನ್ EDD ಬಂದುಬಿಟ್ಟು ಇದು ನಮಗೆ ಆ್ಯಕ್ಯುರೇಟಾಗಿ ಯಾವಾಗ ಡೆಲಿವರಿ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ. EFW ಬಂದುಬಿಟ್ಟು ಇಟ್ಸ್ ಅ ಫೀಟಲ್ ವೆಯ್ಟ್. ಆ್ಯಂಡ್ ವಾಟ್ ಪ್ರೆಸೆಂಟೇಷನಲ್ಲೇ ಬೇಬಿ ಇದೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಎಷ್ಟಿದೆ, ಪ್ರೆಸೆಂಟ ಯಾವ ಗ್ರೇಡಲ್ಲಿದೆ, ಸರ್ವೈಕಲ್ ಲೆಂತ್ ಎಷ್ಟಿದೆ, ಇಂಟರ್ನಲ್ ಲಾಸ್ ಓಪನ್ ಇದೆಯಾ, ಕ್ಲಾಸ್ ಇದೆಯಾ, ಮತ್ತು ಫೀಟಲ್ ಮಾರ್ಫಾಲಜಿ ಬಗ್ಗೆ ಬರ್ತೀವಿ. ಮತ್ತು ಇಂಪ್ರೆಷನ್ ಬರೆದ್ಬಿಟ್ಟು ಸೈನ್ ಹಾಕಿಬಿಟ್ಟು ಕೊಡ್ತೀವಿ. ಸೊ ದಿಸ್ ಈಸ್ ಹೌ ವಿ ವಿಲ್ ಫಿಲ್ ಅಪ್ ಆಬ್ಸ್ಟೆಕ್ಟಿಕ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ರಿಪೋರ್ಟ್. ಸೊ ಒಂದು ಕಾಪಿ ನಾವು ಇಟ್ಕೊಂಡು ಅದನ್ನೆಲ್ಲ ಡಾಕ್ಯುಮೆಂಟ್ ಮಾಡ್ತೀವಿ, ಇನ್ನೊಂದು ಕಾಪಿ ಪೇಷಂಟ್ಗಳಿಗೆ ಕೊಡ್ತೀವಿ. ಅದೇ ರೀತಿ ಇಲ್ಲಿರೋ ರಿಜಿಸ್ಟರಲ್ಲೇ ಬರುವ ಎಲ್ಲ ಪೇಷಂಟ್ಸ್ಗೂ ಎಷ್ಟೆಷ್ಟು ನಾವು ಅಲ್ಟ್ರಾಸೌಂಡ್ಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ನಾನು ಆಗಲೇ ಎಲ್ಲ ರಿಪೋರ್ಟ್ಸ್ನ ಹೇಗೆ ಬರೀಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ. ಸೊ ಅದೇ ಮೆಥಡ್ನ ಇಲ್ಲಿ ಸರ್ 1 by 1 ಮೆಷರ್ ಮಾಡ್ಕೊತಾ ಹೋಗ್ತಾ ಇರೋದು. ಸೊ ದಿಸ್ ಇಸ್ ಜಸ್ಟ್ ನಾರ್ಮಲ್ ಅಬ್ಡಮನ್ ಪೆಲ್ವಿಸ್ USG ಸ್ಕ್ಯಾನ್ ಇದು. ಸಿಸ್ಟರ್ ಬಾಯ್ ಹೇಳಿ, ಬಾಯ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತು ನಾನು ನನ್ನ ನೈಟ್ ಡ್ಯೂಟಿಗೆ ರೆಡಿ ಆಗಿದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಿನ್ನೆ ಅಂತೂ ನಾನು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ರೂಮಲ್ಲಿ ಸರ್ ಇದ್ರು ಅಂತ ಐ ಕುಡ್ ನಾಟ್ ವ್ಲಾಗ್ ಅಟ್ ಆಲ್, ಬಿಕಾಸ್ ಪೇಷಂಟ್ಸ್ ಕೂಡ ಜಾಸ್ತಿ ಇದ್ರು ಆ್ಯಂಡ್ ಆಲ್ಸೋ ಫಾರ್ ಸಮ್ ಡ್ಯೂ ರೀಸನ್ಸ್. ಓಕೆ, ಕೀಪಿಂಗ್ ದಟ್ ಅಪಾರ್ಟ್, ಐ ರಿಯಲಿ ಹೋಪ್ ಇವತ್ತು ಅಟ್ಲೀಸ್ಟ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ ದಟ್ ಐ ವುಡ್ ಡೂ ಇನ್ ಮೈ ನೈಟ್ ಡ್ಯೂಟಿ. ಆ್ಯಂಡ್ ನೋಡೋಣ ಗೈಸ್ ಹೇಗಾಗುತ್ತೆ, ಏನಾಗುತ್ತೆ ಅಂತ. ರೈಟ್ ನೌ ಐ ಆಮ್ ರೆಡಿ. ಲೆಟ್ಸ್ ಡೂ ದಿಸ್ ನೈಟ್. ಲುಕ್ ಅಟ್ ದಿಸ್ ವೆದರ್, ಎಷ್ಟು ಚೆನ್ನಾಗಿದೆ ಇವತ್ತು ವೆದರ್ ಅಂತೂ. ಐ ಆಮ್ ಲವಿಂಗ್ ಇಟ್. ಡ್ಯಾಮ್ ಪ್ರಿಟಿ. ಹಾಸ್ಪಿಟ್ಲಿಗೆ ಬಂದೆ, ಲೇಬರ್ ರೂಮ್ಗೆ. ವಿ ಆರ್ ನಾಟ್ ಸಪೋಸ್ ಟು ವೇರ್ ಶೂಸ್, ವಿ ಹ್ಯಾವ್ ಟು ವೇರ್ ಚಪ್ಪಲ್. ಇದು ನಮ್ಮ ಲೇಬರ್ ರೂಮ್. ಇಲ್ಲಿ ನಾವು NST ಮತ್ತು ಮಿಕ್ಕಿರೋ ಒಂದಷ್ಟು OPD ಪ್ರೊಸೀಜರ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಆ್ಯಂಡ್ ಇಲ್ಲೇ ನಾವು ರೆಸ್ಟ್ ತೊಗೊಳೋ ಜಾಗ ಕೂಡ. ಇದೇ ನಮ್ಮ MCH ಬಿಲ್ಡಿಂಗ್. ಈಗ ನಾವು ಹೋಗಬೇಕಾಗಿರೋದು ಕ್ಯಾಶುವಲ್ಟಿ. ಅಲ್ಲಿ ತುಂಬ ಕತ್ಲಿರುತ್ತೆ. ಇಲ್ಲಿ ಟೈಮು 7:12.
ನೋಡೋಣ ಏನಾಗುತ್ತೆ, ಏನೇನು ಕೇಸಸ್ ಇದೆ ಅಂತ. ಕ್ಯಾಶುವಲ್ಟಿಗೆ ಹೋಗಾದ್ಮೇಲೆ ಅಲ್ಲಿ ಒಂದು MLC ಕೇಸು, ಪೊಲೀಸ್ ಎಲ್ಲ ಬಂದಿದ್ರು. ಅದನ್ನೆಲ್ಲ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿ. ಅಂಟಿಲ್ ದೆನ್ ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್.